ಒಟ್ಟು 6 FIRಗಳಾಗಿದ್ದಾವೆ ಇದರ ಬಗ್ಗೆ. ಮೊದಲ 4 FIRಗಳು ಗಲಭೆ ಆಯಿತು ಅಂತ ಪೊಲೀಸರು ಸುಮೋಟೋ ಮಾಡ್ಕೊಂಡ್ರು. ಸ್ವಯಂ ಪ್ರೇರಿತ ದೂರು ಅಂತಾರೆ ಇದಕ್ಕೆ. ಪೊಲೀಸರು ಸುಮೋಟೋ ಒಂದು ಕೇಸ್ ಮಾಡ್ಕೊಂಡ್ರು. ಈ ರಾಜಶೇಖರ ಏನು ಸತ್ನಲ್ಲ ಗುಂಡು ಬಿದ್ದು, ಆತನ ತಮ್ಮ ಒಂದು ಕಂಪ್ಲೇಂಟ್ ಕೊಟ್ಟ, ನನ್ನ ಅಣ್ಣನ ಕೊಲೆ ಆಗಿದೆ ಅಂತ. ಅದೊಂದು FIR ಮರ್ಡರ್ ಕೇಸ್ ಆಯಿತು. ಅದಾದ ಮೇಲೆ ಚಾನಾಳ ಶೇಖರ ಅನ್ನುವಂಥ ಕಾಂಗ್ರೆಸ್ ಮುಖಂಡ ನಾರಾಭರತ ರೆಡ್ಡಿ ಆಪ್ತ, ಆತ 3ನೇ ಕೇಸ್ ಕಂಪ್ಲೇಂಟ್ FIR ಮಾಡಿಸಿದ್ದು. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಸೇರಿ 11 ಜನರ ವಿರುದ್ಧ ಮರ್ಡರ್ಗೆ ಯತ್ನ ಮಾಡಿದ್ರು, ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು, ಮಾರಕಾಸ್ತ್ರಗಳನ್ನು ಬಳಸ್ಕೊಂಡು ಗಲಭೆ ಮಾಡಿದ್ರು ಅಂತೆಲ್ಲ ಒಂದು ಕೇಸು. ಮತ್ತೊಬ್ಬ ಭರತ್ ರೆಡ್ಡಿ, ಮತ್ತೊಬ್ಬ ಬೆಂಬಲಿಗ ಲೋಕೇಶ್ ಅಂತ, ಆತ ಅಟ್ರಾಸಿಟಿ ಕೇಸ್ ಕೊಟ್ಟಿದ್ದಾನೆ. ಈ ಗಲಾಟೆಯ ಮಧ್ಯದಲ್ಲಿ ನನ್ನನ್ನು ಜಾತಿ ಹಿಡಿದು ಬೈದರು ಅಂತ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಸೇರಿದಂತೆ 4 ಜನ ನನ್ನನ್ನು ಜಾತಿ ಹಿಡಿದು ಬೈದರು, ನನ್ನ ಜಾತಿ ಬೈದರು ಅಂತ. ಅಟ್ರಾಸಿಟಿ ಕೇಸು. ರಾಮುಲು ಮೇಲೆ ಕೊಡೋದಕ್ಕೆ ಬರೋದಿಲ್ಲ, ಬಿಕಾಸ್ ಈ ಹಿಮ್ಸೆಲ್ಫ್ ಈಸ್ SC ಮತ್ತು STಗಳ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಬರೋದಿಲ್ಲ. ಅದನ್ನು ಜಾತಿ ನಿಂದನೆಯ ಕಂಪ್ಲೇಂಟು. 4 FIRಗಳು ಇವ್ರ ಕಡೆ. ಇನ್ನು 2 FIRಗಳು, ಅದು ತುಂಬ ಜನ ಕೇಳಿದ್ರು ಅದನ್ನು, ಅರೆ ಜನಾರ್ದನ್ ರೆಡ್ಡಿ ಅವ್ರ ಕಡೆಯಿಂದ ಏನೂ ಕಂಪ್ಲೇಂಟ್ ಇಲ್ವಾ ಅಂತ. ಪೊಲೀಸ್ ಹಿರಿಯ ಅಧಿಕಾರಿಗಳು ಜನಾರ್ದನ್ ರೆಡ್ಡಿ ಅವರ ಮನೆಗೆ ಬಂದು ಜನಾರ್ದನ್ ರೆಡ್ಡಿ ಅವರ ಹತ್ರ ಒಂದು ಕಂಪ್ಲೇಂಟ್ ತಗೊಂಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಹತ್ರ ಅವರು ಒಂದು ಜಾತಿ ನಿಂದನೆ ಕೇಸ್ ಹಾಕಿಸಿದ್ದಾರೆ. ನಾಗರಾಜ್ ಅಂತ ಮ್ಯಾನೇಜರ್ ಅಂತೆ, ಆ ನಾಗರಾಜ್ ಕೂಡ ವಾಲ್ಮೀಕಿ ಸಮುದಾಯದ ವ್ಯಕ್ತಿ, ನನ್ನನ್ನು ಜಾತಿ ಹಿಡಿದು ಬೈದರು ಅಂತ. 2 ಕೇಸ್ಗಳ ಕಥೆ ಅನ್ನೋದು ಗೊತ್ತಿರುತ್ತೆ ನಿಮಗೆ. ಅದೇನು ಬಿಡಿಸಿ ಹೇಳಬೇಕೆ? ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ಮೋತ್ಕರ್ ಶ್ರೀನಿವಾಸ್ ಅಂತ, ಪ್ರಕಾಶ್ ರೆಡ್ಡಿ, ರಮಣ, ಪಾಲಣ್ಣ, ದಿವಾಕರು, ಮಾರುತಿ ಪ್ರಸಾದು, ದಮ್ಮೂರ್ ಶೇಖರ, ಅಲಿ ಖಾನ್, ಇಷ್ಟು ಜನರ ವಿರುದ್ಧ FIRಗಳು ದಾಖಲಾಗಿದ್ದಾವೆ. ಅಲ್ಲಿ ಅನ್ನಲ್ಲ, ನನ್ನ SPನೇ ಇಲ್ಲ. ಶೋಭಾ ರಾಣಿಯವರು ಮಂಡ್ಯಕ್ಕೆ ಟ್ರಾನ್ಸ್ಫರ್ ಆಗಿದ್ದಾರೆ, ಅವರು ಮಂಡ್ಯಕ್ಕೆ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಾರೆ. ಪವನ್ ನಿಜ್ಜೂರ್ ಅಂತ ಬೆಂಗಳೂರಿನಲ್ಲಿ ಲೋಕಾಯುಕ್ತದಲ್ಲಿದ್ದಂಥವರು, ಅವರು ಬಳ್ಳಾರಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ, ಬಳ್ಳಾರಿಗೆ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಪವನ್ ನಿಜ್ಜೂರ್ ಬಂದಿದ್ದಾರೆ. ಅದರ ಮಧ್ಯದಲ್ಲಿ ಈ ಗಲಾಟೆ ಶುರುವಾಗಿದೆ. ಟೆಕ್ನಿಕಲಿ SP ಬಂದು ಬಳ್ಳಾರಿಯಲ್ಲಿ, ಹೊಸದಾಗಿ ನೇಮಕವಾಗಿರುವ SP ಪವನ್ ನಿಜ್ಜೂರು ಬಂದು ಬಳ್ಳಾರಿಯಲ್ಲಿ ಕಾಲಿಡೋದಕ್ಕಿಂತ ಮುಂಚೆ ಈ ಟೆಕ್ನಿಕಲಿ ಈ ಗಲಾಟೆ ಶುರುವಾಗ್ಬಿಟ್ಟಿತ್ತು. ಬೆಳಗ್ಗೆನೇ ಶುರುವಾಗಿದೆ ಅದು. ಅವರು ಬಂದು ಚಾರ್ಜ್ ತಗೊಂಡು ದುರ್ಗಮ್ಮ ದೇವಿ ದೇವಸ್ಥಾನಕ್ಕೆ ಬಂದು, ಬಳ್ಳಾರಿಗೆ ಬಂದಿದ್ದೀನಿ ತಾಯಿ, ನಾನಿರುವಷ್ಟು ಕಾಲವಾದರೂ ಇಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಶಾಂತಿ ಎಲ್ಲವೂ ಇರಲಿ ಅಂಥೇಳಿ ಬೇಡ್ಕೊಂಡು ಪಾಪ ಕೂತ್ಕೊಂಡು, ಹೆಂಗಿದೆ ಬಳ್ಳಾರಿ ಜಿಲ್ಲೆ, ಏನು ಕಥೆ, ಎಷ್ಟು ಪೊಲೀಸ್ ಸ್ಟೇಷನ್ ಇದ್ದಾವೆ, ಎಷ್ಟು ಡಿವಿಷನ್ ಇದ್ದಾವೆ, ಎಷ್ಟು ಸಬ್ ಡಿವಿಷನ್ ಇದ್ದಾವೆ ಅಂತ ನೋಡ್ತಿರ್ತಾರೆ. ಅಷ್ಟರಲ್ಲಿ ಗಲಾಟೆ ಎಲ್ಲಿಂದ ಎಲ್ಲಿಗೋ ಹೋಗಿ, ನೀವು ರಾತ್ರಿ ಅಷ್ಟೊತ್ತಿಗೆ ಸಸ್ಪೆಂಡೇ, ಇವರು ಇವತ್ತು ಅಷ್ಟೊತ್ತಿಗೆ ಸಸ್ಪೆಂಡೇ. ಬಂದು 12 ಗಂಟೆ ಕೂಡ ಆಗಿಲ್ಲ ರೀ ಅವರು, 12 ತಾಸು ಕೂಡ ಕಳೆದಿಲ್ಲ ಬಂದು. ಈ ಗಲಭೆಗೆ ಅವರೇ ಕಾರಣ ಅಂತ ಸರ್ಕಾರ ನಿರ್ಧಾರ ಮಾಡಿಬಿಡ್ತು. ಅಲ್ಲಿ ಇನ್ಚಾರ್ಜ್ SP ಇದ್ದದ್ದು ನಿನ್ನೆ, ಇನ್ಚಾರ್ಜ್ SP ಅವರಿದ್ದರು, ರಂಜಿತ್ ಕುಮಾರ್, ಚಿತ್ರದುರ್ಗದ SP ಅವರು, ಬಳ್ಳಾರಿಗೆ ಇನ್ಚಾರ್ಜ್ ಇದ್ದರು. ಅವ್ರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಕಲ್ಲು ತೂರಾಟ ನಡೆದಿದೆ ಮತ್ತು ಒಂದು ಆಕ್ಸಿಡೆಂಟಲ್ ಫೈರಿಂಗ್ ಇನ್ಸಿಡೆಂಟ್ ಕೂಡ ನಡೆದು ಒಬ್ಬ ತೀರು ಹೋದರು. ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ಪೊಲೀಸರ ವೆಪನಿಂದ ಬಂದಿರುವಂಥ ಗುಂಡು ಅಲ್ಲದು, ಅದೊಂದು ಪ್ರೈವೇಟ್ ವೆಪನಿಂದನೇ ಬಂದಿದೆ ಅಂತ ಗೊತ್ತಾಗಿದೆ. ಅದನ್ನು ಇನ್ನೂ ವಿಚಾರಣೆ ಮಾಡ್ತಾ ಇದ್ವಿ. FSLನವರು ಚೆಕ್ ಮಾಡ್ತಾ ಇದ್ದಾರೆ. ಅದನ್ನು ಇನ್ನು ಮುಂದಿನ ಮಾಹಿತಿ ನಾವು ಶೇರ್ ಮಾಡ್ತೀವಿ. ಎಲ್ಲ ಫುಟೇಜಸ್ ಸಂಗ್ರಹ ಮಾಡಿದ್ವಿ, ಅದನ್ನು ಅನಲೈಸ್ ಮಾಡ್ತಾ ಇದ್ವಿ. ಒಟ್ಟಾರೆಯಾಗಿ 4 ಪ್ರಕರಣಗಳಾಗಿದೆ. ಭರತ್ ರೆಡ್ಡಿ ಅವರ ಬೆಂಬಲಿಗರ ಕಡೆಯಿಂದ ಒಂದು 302 ಕಂಪ್ಲೇಂಟ್ ದಾಖಲಾಗಿದೆ. ಆ ಥರ ಅವಕಾಶ ಇರಲ್ಲ. ಯಾರು ಫೈರ್ ಮಾಡಿದ್ರೆ ನಾವು ಫೈಂಡ್ ಔಟ್ ಮಾಡಿ ನಾವು ತನಿಖೆಯನ್ನು ಮುಂದುವರಿಸ್ತೀವಿ. ದಿವಸ ಬ್ಯಾನರ್ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಾಳೆದಿದೆ. ಅದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ 2 ಪಾರ್ಟಿ ಕಾರ್ಯಕರ್ತರು ಸಾಯಂಕಾಲ 6:30 ಇಂದ 7 ಗಂಟೆ ಮಧ್ಯೆ ಸ್ವಲ್ಪ ಜಗಳ ಆಡಿಕೊಂಡು ವಾಗ್ವಾದ ಆಗಿ ಆಮೇಲೆ ಕಲ್ಲು ತೂರಾಟ ಆಗಿದೆ. ಇದ್ದಿದ್ದು 5 ವೆಪನ್ಗಳನ್ನ ತೊಗೊಂಡಿದ್ದೀವಿ ನಾವು. ಬಟ್ ಇನ್ನೂ ಕೆಲವು ಖಾಸಗಿ ಗನ್ಮನ್ಗಳ ಹತ್ರ ವೆಪನ್ಗಳಿದ್ದಾವೆ ಅಂತ ನಮಗೆ ಮಾಹಿತಿ ಇದೆ. ಅದನ್ನು ಕೂಡ ಕಲೆಕ್ಟ್ ಮಾಡೋಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಈಗ ಎಲ್ಲ ಗನ್ಗಳನ್ನ FSLಗೆ ಕಳಿಸಿ, ಅದನ್ನು FSLನಲ್ಲಿ ಯಾವ ಗನ್ನಿಂದ ಫೈರ್ ಆಗಿದೆ ಅಂತ ತಿಳ್ಕೊಂಡು ಅದನ್ನು ಮುಂದಿನ ತನಿಖೆ ನಾವು ಕೈಗೊಳ್ತೀವಿ.
ಜೊತೆಗೆ ಈ ಖಾಸಗಿ ಗನ್ಮನ್ಗಳು ಯಾವ್ದಾದ್ರು ಆಯುಧ ಪರವಾನಗಿ ಷರತ್ತುಗಳನ್ನ ಉಲ್ಲಂಘಿಸಿದರೆ ಇಲ್ವೇ ಅಂತ ಅದನ್ನು ಕೂಡ ನಾವು ತನಿಖೆ ಮಾಡಲಿಕ್ಕೆ ಹೇಳಿದ್ವಿ. ಈ 4 ದೂರುಗಳು ದಾಖಲಾಗಿದ್ದಾವೆ. ಅದರಲ್ಲಿ ಕೊಡ್ತಾರೆ ಅಂತ ಮಾಹಿತಿ ಇದೆ, ಕೊಟ್ಟರೆ ತಗೊಳ್ತೀವಿ ಅಂತ ಹೇಳಿದ್ದೀವಲ್ಲ. ನನಗೆ ಇರೋ ಮಾಹಿತಿ ಕೊಡ್ತಾರೆ ಅಂತ ಮಾಹಿತಿ ಇದೆ, ಕೊಟ್ಟರೆ ತಗೊಳ್ತೀವಿ. ಯಾರು ದೂರು ಕೊಟ್ಟರು ತಗೊಳ್ತೀವಿ. ಅದಕ್ಕೆ ನಾವು ಈಗ ನಮ್ಮ ಇಲಾಖೆಯಲ್ಲಿ ಇಂಟರ್ನಲ್ಲಿ ನಾವು ಅದನ್ನು ವಿಚಾರಣೆ ಮಾಡ್ತೀವಿ. ಅದು ವಿಚಾರಣೆ ಮಾಡಿ ಯಾಕೆ ಈ ರೀತಿ ಸಡನ್ ಆಗಿ ಕೋಪಕ್ಕೆ ಹೋಯ್ತು ಅಂತ. ಕೇವಲ ಒಂದು ಬ್ಯಾನರ್ನ ಇದು ಮಾಡಕ್ಕೆ ಹೋಗಿ ಒಬ್ಬ ಅಮಾಯಕ ಬಲಿನ ತೊಗೊಂತಾರಲ್ರಿ, ಅವ್ರು ನಾಚಿಕೆ ಆಗ್ಬೇಕಿಲ್ಲ. ಆದ್ರು ಅಲ್ಲೇ ಫಸ್ಟ್ ಯಾರು ಮಾಡಿದ್ರು? ಜನಾರ್ದನ್ ರೆಡ್ಡಿ ಕಡೆಯಿಂದ ಆಯ್ತಾ, ನಿಮ್ಮ ಕಡೆಯಿಂದ? ಇಲ್ಲ, ಜನಾರ್ದನ್ ರೆಡ್ಡಿ ಖುದ್ದಾಗಿ ಅವ್ರ ಬೆಂಬಲಿಗರು ನಡ್ಕೊಂತ ಬರ್ತಿದಾರೆ. ನಾನು ಅಲ್ಲಿ ಇದ್ದೀನಿ ಇದ್ದು ಆ ಬ್ಯಾನರ್ ತೆರವು ಮಾಡಿದ ಕೂಡಲೇ ಅಟ್ಯಾಕ್ ಮಾಡ್ರಂತೇಳಿ ಪೆಟ್ರೋಲ್ ಬಾಂಬ್ ಎಲ್ಲದನ್ನ ಹಿಡ್ಕೊಂಡು ಏಕಾಏಕಿ ಪೊಲೀಸರೇ ಮನೆ ಹತ್ರ ಬಂದು ASP, ಸಿಟಿ DSP ಮತ್ತು ಬ್ರೂಸ್ಪೇಟು ಮಹಾಂತೇಶ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರು 3 ಬಂದು ನನ್ನ ವೈಯಕ್ತಿಕ ಕಂಪ್ಲೇಂಟ್ ಕಾಪಿ ಮತ್ತು ಇದು ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗ ನಾಗರಾಜ್ ಅಂತ ಹೇಳಿ ಅವರು ಇಲ್ಲಿ ನಡೆದಿರೋ ಎಲ್ಲ ಘಟನೆಗಳಿಗೆ ಸಾಕ್ಷಿಯಾಗಿದ್ದಂಥವ್ರು ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಕಾಪಿ ಇದು. ದೂರಲ್ಲಿ ನನ್ನ ಪ್ರಾಣದ ಮೇಲೆ ಇವತ್ತು ನನ್ನ ಮೇಲೆ ವೈಯಕ್ತಿಕವಾಗಿ ಹಲ್ಲೆ ಮಾಡೋದ್ರಿಂದ ಕಂಪ್ಲೀಟ್ ಒಂದು ಹತ್ಯೆಯಂತದ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುಂಡಾರಿಸಿರುವಂಥದ್ದು. ಸಿದ್ದರಾಮಯ್ಯ ಅವರು ನನ್ನ ಮೇಲೆ ರಾಜಕೀಯ ಹೋರಾಟ ಮಾಡಿರ್ಬೋದು, ನಾನು ಅವ್ರ ವಿರುದ್ಧ ರಾಜಕೀಯ ಹೋರಾಟ ಮಾಡಿರ್ಬೋದು. ಆದರೆ ಇವತ್ತು ನಾರಾ ಭರತ್ ರೆಡ್ಡಿ ಅವ್ರ ತಂದೆ ನಾರಾ ರೆಡ್ಡಿ ಅವರು 2004ರಲ್ಲಿ ನಾರಾ ಭರತ್ ರೆಡ್ಡಿ ಅವರು ಮಾತಾಡಿದ್ದು ಕೇಳಿದ್ರೆ ಏಕವಚನದಲ್ಲೇ ಜನಾರ್ದನ್ ರೆಡ್ಡಿ ಹಂಗೆ ಅವನು ಹಿಂಗೆ ಇವನು ರಕ್ತಾಭಿಷೇಕ ಮಾಡಿ ಆದರೂ ವಾಲ್ಮೀಕಿಯಲ್ಲಿಲ್ಲ ಅಜ್ಜನ ಪ್ರತಿಮೆಯನ್ನು ನಾನು ಅನಾವರಣ ಮಾಡಿಸವನೆ ಅಂತ. ಹಂಗೆ ನೋಡಿದರೆ ನಾರಾ ಭರತ್ ರೆಡ್ಡಿ ತಂದೆ ಮತ್ತು ಜನಾರ್ದನ ರೆಡ್ಡಿ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ, ನಾರಾ ಭರತ್ ರೆಡ್ಡಿ ಅವರ ತಂದೆ. ಎಲ್ಲರೂ BJPಲಿದ್ದವರೇ ಇವರು. ಒಂದು ಕಾಲದಲ್ಲಿ ಎಲ್ಲರೂ BJPಲಿದ್ದವರೇ. 1999 ಎಲೆಕ್ಷನ್ನಲ್ಲಿ ಕುರುಗೋಡು ವಿಧಾನಸಭಾ ಕ್ಷೇತ್ರದಿಂದ ಸೂರ್ಯನಾರಾಯಣ ರೆಡ್ಡಿ ಅಂದರೆ ಭರತ್ ರೆಡ್ಡಿ ಅವರ ತಂದೆ ಸ್ಪರ್ಧೆ ಮಾಡಿ ಸೋತಿದ್ರು. ಬಳ್ಳಾರಿಯಿಂದ ಶ್ರೀರಾಮುಲು ಕಂಟೆಸ್ಟ್ ಮಾಡಿ ಸೋತಿದ್ರು 1999. ಅದಾದ ಮೇಲೆ ಸೂರ್ಯನಾರಾಯಣ ರೆಡ್ಡಿಗೂ ಜನಾರ್ದನ್ ರೆಡ್ಡಿ ಫ್ಯಾಮಿಲಿಗೂ ಅದೇನೋ ವೈಮನಸ್ಸು ಶುರುವಾಯಿತು. 2004ರಲ್ಲಿ ಸೂರ್ಯನಾರಾಯಣ ರೆಡ್ಡಿ BJP ಬಿಟ್ಟು JDSಗೆ ಹೋಗ್ಬಿಟ್ರು. JDSಗೆ ಹೋಗಿ ಕುರುಗೋಡಿಂದ ಸ್ಪರ್ಧೆ ಮಾಡಿ ಗೆದ್ದರು ಸೂರ್ಯನಾರಾಯಣ ರೆಡ್ಡಿ. ಜನಾರ್ದನ್ ರೆಡ್ಡಿ ಕಂಟೆಸ್ಟ್ ಮಾಡಲಿಲ್ಲ. ಬಳ್ಳಾರಿಯಲ್ಲಿ ಸ್ಪರ್ಧೆ ಮಾಡಿ ರಾಮುಲು ಗೆದ್ದರು. ಅದಾದಮೇಲೆ 2006ರ ಚುನಾವಣೆ, 2004ರಲ್ಲಿ ಎಲೆಕ್ಷನ್ ಗೆದ್ಕೊಂಡ್ರು, ಇಬ್ಬರು MLA ಆದರು. 2006ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಸೂರ್ಯನಾರಾಯಣ ರೆಡ್ಡಿ ಕುಮಾರಸ್ವಾಮಿ ಅವರ ರಾಜಕೀಯ ಕಾರ್ಯದರ್ಶಿಯಾದರು. ಅದೇ ಟೈಮ್ನಲ್ಲಿ BJP JDS ಮೈತ್ರಿ ಸರ್ಕಾರ ಬಂದು ರಾಮುಲು ಮಿನಿಸ್ಟರ್ ಆಗಿಬಿಟ್ರು. ಅಷ್ಟೆಲ್ಲ ಆದರೂ ವೈಮನಸ್ಸು ಮುಂದುವರೆದಿತ್ತು ಅವ್ರದ್ದು. ಒಂದೇ ಮೈತ್ರಿಕೂಟದಲ್ಲಿದ್ದರು, ಒಂದೇ ಪಕ್ಷದಲ್ಲಿರಲಿಲ್ಲ, ಮೈತ್ರಿಕೂಟದಲ್ಲಿದ್ದರು. 2006ರಲ್ಲಿ ಬಳ್ಳಾರಿ KDP ಸಭೆ ನಡೆದಿತ್ತು ಬಳ್ಳಾರಿಯಲ್ಲಿ. ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ರಾಮುಲು ಪಕ್ಕದಲ್ಲಿ ಮೀಟಿಂಗ್ನಲ್ಲಿ ಕೂತ್ಕೊಂಡಿದ್ರು. ಸೂರ್ಯನಾರಾಯಣ ರೆಡ್ಡಿ ಜಗಳ ತೆಗೆದ್ರು. ಏನು ಹುದ್ದೆ ಇದೆ ಅಂತ ಬಂದು ಕೂತ್ಕೊಂಡಿದ್ದೀರಿ ನೀವು ಅಂತ. ಜನಾರ್ದನ್ ರೆಡ್ಡಿ ಅವರು MLAನೂ ಅಲ್ಲ, MLC ಅಲ್ಲ, ಏನೂ ಅಲ್ಲ. ಜೋರು ಗಲಾಟೆ ಮಾಡಿದಾಗ ಜನಾರ್ದನ್ ರೆಡ್ಡಿ ಮೀಟಿಂಗಿಂದ ಎದ್ದು ಹೊರಗೆ ಹೋಗ್ಬಿಟ್ರು. ಅದು ದ್ಯಾಟ್ ವಾಸ್ ದ ಫ್ಲ್ಯಾಶ್ ಪಾಯಿಂಟ್. ಅಂದರೆ ಬಿಟ್ಟೆ ಹೋಯ್ತು ಇವ್ರದ್ದು ಅಂತ. 2007ರ ಬಳ್ಳಾರಿ ಪಾಲಿಕೆಯ ಚುನಾವಣೆಯಲ್ಲಿ ಸೂರ್ಯನಾರಾಯಣ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ ಗಲಾಟೆ ಅದು ಪೀಕಿಗೆ ಹೋಯಿತು. BJP ವರ್ಸಸ್ JDS ಅವಾಗ. ಆವತ್ತು ಕೂಡ ಫೈರಿಂಗ್ ಆಗಿತ್ತು. 2008 ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಜನಾರ್ದನ್ ರೆಡ್ಡಿ ರಾಜಕೀಯವಾಗಿ ಪೂರ್ತಿ ಹಿಡಿತ ಸಾಧಿಸ್ಬಿಟ್ರು. ಬಳ್ಳಾರಿ ಗ್ರಾಮಾಂತರದಿಂದ ರಾಮುಲು ಗೆದ್ದರು. ಜನಾರ್ದನ್ ರೆಡ್ಡಿ ಅವರ ಬ್ರದರ್ ಕೂಡ ಗೆದ್ದಿದ್ರು. ಸೋಮಶೇಖರ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅವರು MLC ಆಗಿ ಮಿನಿಸ್ಟ್ರು ಆದರು. ಇಡೀ ಬಳ್ಳಾರಿ ಅನ್ನೋದು ಇವರು ಹಿಡಿತಕ್ಕೆ ಸಿಕ್ಕಂಗೆ ಆಗ್ಬಿಡ್ತು. 2008 ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರಿಗೆ ಅಧಿಕಾರ ಸಿಕ್ಕ ಮೇಲೆ ಸೂರ್ಯನಾರಾಯಣ ರೆಡ್ಡಿ ವಿರುದ್ಧ ಸೇಡು ತೀರಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಅಂತ ಚರ್ಚೆಗಳು ಶುರುವಾದವು. 2014ರಲ್ಲಿ ಸೂರ್ಯನಾರಾಯಣ ರೆಡ್ಡಿ JDS ಬಿಟ್ಟು ಕಾಂಗ್ರೆಸ್ಸಿಗೆ ಹೋದರು. 2018ರ ವಿಧಾನಸಭಾ ಚುನಾವಣೆಗೆ ಸೂರ್ಯನಾರಾಯಣ ರೆಡ್ಡಿ ಬಹಳ ಉತ್ಸುಕರಾಗಿದ್ದರು ಸ್ಪರ್ಧೆ ಮಾಡಬೇಕು ಅಂತ. ಆದರೆ ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ. ಅನಿಲ್ ಲಾಡಿಗೆ ಟಿಕೆಟ್ ಕೊಟ್ಬಿಟ್ರು. 2023ರ ಚುನಾವಣೆಯಲ್ಲಿ ಸೂರ್ಯನಾರಾಯಣ ರೆಡ್ಡಿ ಕೊಡಲಿಲ್ಲ, ನಿಮ್ಮ ಮಗನಿಗೆ ಕೊಡ್ತೀನಪ್ಪ ಅಂಥೇಳಿ ನಾರಾ ಭರತ್ ರೆಡ್ಡಿ ಕೊಟ್ಟರು. ಲಾಸ್ಟ್ ಎಲೆಕ್ಷನ್ ನಿಮಗೆ ಗೊತ್ತಿರಬೇಕು. ಇವರು
ಜನಾರ್ದನ್ ರೆಡ್ಡಿ ಪ್ರತ್ಯೇಕ ಪಕ್ಷ ಮಾಡಿಬಿಟ್ಟಿದ್ರು, ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷ ಅಂತ. ಬಳ್ಳಾರಿ ಕಾಲಿಡೋ ಹಂಗಿರಲಿಲ್ಲ, ಗಂಗಾವತಿನ ಚುನಾವಣೆಗೆ ನಿಂತ್ಕೊಂಡ್ರು. ಬಳ್ಳಾರಿಯಲ್ಲಿ ಅವರ ಹೆಂಡತಿನ ಕಂಟೆಸ್ಟ್ ಮಾಡಿಸಿದ್ರು, ಹೆಂಡತಿ ಸೆಕೆಂಡ್ ಪ್ಲೇಸಿಗೆ ಬಂದ್ಬಿಟ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.